ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾ ಎಡವಟ್ಟಿದು. ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡ್ತಾ ಇದೆ ಕಸದ ಬೆಟ್ಟ. ಡೆಂಗಿ ಮಹಾಮಾರಿಯ ತವರು ಮನೆ ಆಗ್ಬಿಟ್ಟಿದೆ ಗಾರ್ಬೇಜ್ ಯಾರ್ಡ್. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಇದಕ್ಕೆ ಛಾತಿ ಬೀಸಿದೆ. ಎಚ್ಚೆತ್ತುಕೊಳ್ತಾ ಇಲ್ಲ ಪಾಲಿಕೆ ಮಾತ್ರ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ನಿತ್ಯವೂ 100 ಟನ್ ಕಸ ಉತ್ಪತ್ತಿ ಆಗ್ತಾ ಇದೆ. ಕಸ ವಿಲೇವಾರಿ ಮಾಡೋಕೆ 4 ದಶಕಗಳ ಹಿಂದೆಯೇ 30 ಎಕರೆ ಜಮೀನನ್ನ ಪಡೆದಿತ್ತು ಪಾಲಿಕೆ. ಕಾರವಾರ ರಸ್ತೆಯ ಅಂಚಟಗೇರಿ ಬಳಿ 30 ಎಕರೆ ಜಮೀನು ಪಡೆದಿದ್ದ ಪಾಲಿಕೆ ಹಲವು ದಶಕಗಳಿಂದಲೂ ಕೂಡ ನಿತ್ಯ 100 ಟನ್ ಕಸ ವಿಲೇವಾರಿ ಆಗ್ತಾ ಇದೆ. ಇದೇ ಕಸದಿಂದ ದಶಕಗಳಿಂದಲೂ ಸುತ್ತಲಿನ ಜನರಿಗೆ ಅನಾರೋಗ್ಯ ಅನ್ನೋದು ಕಾಡ್ತಾ ಇದೆ. ಆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದೆಲ್ಲ ಗೊತ್ತಿದ್ರೂ ಕಂಡೂ ಕಾಣದಂತೆ ಇದ್ದಾರೆ. ತ್ಯಾಜ್ಯ ಸಂಗ್ರಹದಿಂದ ಪ್ರತಿನಿತ್ಯ ಹೊರ ಬರ್ತಾ ಇದೆ ಕಲುಷಿತ ನೀರು. ನೀವು ಗಮನಿಸ್ತಾ ಇದ್ದೀರಾ. ಸಾಂಕ್ರಾಮಿಕ ಕಾಯಿಲೆ ಉಲ್ಬಣ ಆಗ್ತಾ ಇದ್ರು ಕೂಡ ಪಾಲಿಕೆ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ದಟ್ಟವಾದ ಹೊಗೆ ಮತ್ತು ದುರ್ವಾಸನೆ ನಡುವೆ ಕಲುಷಿತ ನೀರು ಬೇರೆ ಹೊರಗೆ ಬರ್ತಾ ಇದೆ. ಇಂಥ ಜಾಗದಲ್ಲಿ ಅಥವಾ ಇದರ ಸುತ್ತಮುತ್ತ ನಾವು ಹೇಗೆ ಬದುಕೋಕೆ ಸಾಧ್ಯ ಅಂತ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗದಿಂದ ಜನ ಬಳಲ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಡೆಂಗ್ಯೂ ಅಂತಿದ್ದಾರೆ, ಬೇರೆ ಬೇರೆ ವೈರಸ್ಗಳು ಪತ್ತೆ ಆಗ್ತಾ ಇದೆ. ಹೀಗಿರಬೇಕಾದ್ರೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿದ್ದು ಯಾರ ಕೆಲಸ? ಹುಬ್ಬಳ್ಳಿ ಧಾರವಾಡದಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಿದ್ರೆಗೆ ಜಾರ್ಬಿಟ್ಟಿದ್ದಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಕೇವಲ ಇದು ಹೆಸರಿಗೆ ಮಾತ್ರ, ಅಭಿವೃದ್ಧಿಯಲ್ಲಿ ಮಾತ್ರ 0. ಅದೇ ರೀತಿಯಾಗಿ ಇವತ್ತು ಒಂದು ಕಡೆ ಅಭಿವೃದ್ಧಿಯಲ್ಲಿ ಶೂನ್ಯ ಆದರೆ ಇದೇ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಹೊರಬರುವಂತಹ ಕಸ ಇವತ್ತು ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತದೆ. ಯಾಕೆಂದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಅನ್ನಬೇಕು ಅಥವಾ ಬೇಜಾರಿತನ ಅನ್ನಬೇಕು, ಒಂದು ಅರ್ಥ ಆಗ್ತದೆ. ಯಾಕೆಂದರೆ ಈ ಸಂದರ್ಭಕ್ಕೆ ಈ ಒಂದು ಕಸದ ಬೆಟ್ಟವನ್ನು ಕರಗಿಸಲು ಈ ಹಿಂದಿನೂ ಸಹಿತ ಇಲ್ಲಿನ ನಿವಾಸಿಗಳು ಸಾಕಷ್ಟು ಇಲ್ಲಿ ಅಂದರೆ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದ ಪ್ರತಿಫಲವಾಗಿ ಈಗ ಒಂದು ಕಡೆ ಸರ್ಕಾರ ಈ ಒಂದು ಕಸದ ಬೆಟ್ಟಕ್ಕೆ ಮುಕ್ತಿ ಹಾಡಲು 23 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಅಂದರೆ ಬಿಡುಗಡೆ ಮಾಡಿದೆ. ಆದರೆ ಇಲ್ಲಿ ಒಂದು ಕಡೆ ಹಣ ಬಿಡುಗಡೆ ಮಾಡಿದ್ರು ಸಹಿತ ಈ ಒಂದು ಕಸದ ಬೆಟ್ಟದಿಂದ ಇವತ್ತು ಮಳೆ ಬಂದಾಗ ಈ ಒಂದು ನೀರು ಇವತ್ತು ಇಲ್ಲಿ ಅಂತಾರೆ ರಸ್ತೆ ಸೇರುತ್ತೆ. ಈ ಒಂದು ರಸ್ತೆಯಲ್ಲಿ ಏನು ಸಂಚಾರ ಮಾಡುವಂತಹ ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಏನಿದೆ ಅವರಿಗೆ ನಿತ್ಯ ಇದೊಂದು ಕಿರುಕುಳವನ್ನು ಉಂಟು ಮಾಡುತ್ತೆ. ಇನ್ನೊಂದು ಕಡೆ ಅಂದರೆ ಮಹಾನಗರ ಪಾಲಿಕೆ, ಇದೇ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ಒಬ್ಬ ನಿವಾಸಿ ಇರ್ತಾನೆ, ಅವರ ಮನೆ ಇವತ್ತು ಆ ಮನೆ ನೀರು ಇರುತ್ತೆ, ಮಳೆಯ ನೀರು ಅವರ ಮನೆಯಿಂದ ಏನಾದರೂ ಅಂತಾರೆ ರಸ್ತೆಗೆ ಬಿದ್ದರೆ ಅವರ ಮನೆಗಳಿಗೆ ಮೇಲೆ ಆ ಏನು ಮನೆಯ ಮಾಲೀಕನಿಗೆ ದಂಡ ಈ ಒಂದು ಮಹಾನಗರ ಪಾಲಿಕೆ ಇವತ್ತು ವಿಧಿಸುತ್ತೆ. ಆದರೆ ಇಲ್ಲಿ ಅಂದರೆ ಇದೇ ಒಂದು ಇವತ್ತು ಈ ಒಂದು ಕಸದ ಬೆಟ್ಟದ ನೀರು ಹರಿದು ಬಂದು ಇಲ್ಲಿ ರಸ್ತೆ ಸೇರುತ್ತೆ. ರಸ್ತೆ ಸೇರಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿರುವಂತಹ ಪ್ರಯಾಣಿಕರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಈ ಅವರ ಜೀವನ ಜೊತೆ. ಯಾಕೆಂದರೆ ಇದೇ ಒಂದು ಇವತ್ತು ನೀರು ಏನಿದೆ ಸಾಕಷ್ಟು ಇವತ್ತು ಅನಾರೋಗ್ಯಕ್ಕೆ ತುತ್ತಾಗಿಡುವಂತಹ ಇಲ್ಲಿ ಅಂದರೆ ಈ ರೀತಿಯಾದಂತಹ ಈಗಾಗಲೇ ವಾತಾವರಣ ನಿರ್ಮಾಣವಾಗಿದೆ. ಇವರ ಮೇಲೆ ದಂಡ ಹಾಕೋರು ಯಾರು ಅನ್ನೋದು ಇವತ್ತು ಹುಬ್ಬಳ್ಳಿ ಧಾರವಾಡ ಜನರು ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಒಂದು ದಿನ ಎಲ್ಲ 2 ದಿನ ಎಲ್ಲ ಪ್ರತಿದಿನವೂ ಸಹ ಇಲ್ಲಿ ಅಂತಾರೆ ಈ ಒಂದು ಕಸದ ಬೆಟ್ಟದಿಂದ ಏನು ಇಲ್ಲಿ ಅಂತಾರೆ ನೀರು ಬರುತ್ತೆ, ಆ ನೀರು ಬಂದು ಇಲ್ಲಿ ಅಂತಂದರೆ ಇದೇ ಒಂದು ನಿತ್ಯ ಇಲ್ಲಿ ಅಂತಾರೆ ಅಂದರೆ ಹುಬ್ಬಳ್ಳಿ ಕಾರವಾರ ರಸ್ತೆ ಎನ್ನುವುದು ಪ್ರಮುಖ ರಸ್ತೆ. ಇದೇ ಒಂದು ಪ್ರಮುಖ ರಸ್ತೆಯಲ್ಲಿ ನೀರು ಹರಿದು ಹೋಗಿ ಇವತ್ತು ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಒಂದು ನೀರು ಸಾರ್ವಜನಿಕರಿಗೆ ಸಾಕಷ್ಟು ಇಲ್ಲಿ ಅಂದರೆ ಕಿರಿಕಿರಿನುಂಟು ಮಾಡಿದೆ. ಇಷ್ಟಾದರೂ ಸಹಿತ ದಿನನಿತ್ಯ ಈ ರೀತಿ ಪರಿಸ್ಥಿತಿ ಇದ್ರೂ ಸಹಿತ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಕಡೆ ಇಲ್ಲಿ ಅಂದರೆ ತಿರುಗಿ ನೋಡಿಲ್ಲ. ಈ ಒಂದು ಏನು ಕಸದ ಬೆಟ್ಟದಿಂದ ನೀರು ಹರಿದು ಬರುತ್ತೆ, ಈ ಒಂದು ನೀರು ಹರಿದು ಬರಲಿಕ್ಕೆ ತಾರ್ಕಿಕ ಅಂತ್ಯವನ್ನು ಇಲ್ಲಿವರೆಗೂ ಇಲ್ಲಿ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಈ ಸಂಬಂಧಪಟ್ಟಂಗೆ ಇಲ್ಲಿ ಸ್ಥಳೀಯರನ್ನು ಮಾತಾಡ್ತೀನಿ. ಸರ್, ಯಾವುದೇ ಒಂದು ಮನೆಯ ಮೇಲೆ ಕೇಸ್ ಹಾಕ್ತಾರೆ, ಮಳೆ ನೀರು ಹೊರಗೆ ಬಂದರೆ ಅಂತೇಳಿ ನೀವೇನಾದ್ರು ಅವ್ರ ಮೇಲೆ ದಂಡ ಹಾಕ್ತಾರೆ, ಮತ್ತು ಇವ್ರಿಗೆ ದಂಡ ಹಾಕೋರು ಯಾರು ಅನ್ನೋದೀಗ ನಿಜವಾಗ್ಲೂ ಇವತ್ತು ಈ ಅವ್ಯವಸ್ಥೆ ನೋಡಿ ಇಷ್ಟೊಂದು ದೊಡ್ಡ ಮಳೆ ನಾವು ನೋಡಿದ್ದಿಲ್ಲ. ಯಾವಾಗ ಈ ಮಳೆ ಆದಮೇಲೆ ಏನು ಹೊರಗೆ ಕಸದಿಂದ ಹರ್ಕೊಂಡೇ ನೀರು ಬರ್ತಾ ಇದೆ. ಇದರಿಂದ ನಿಜವಾಗ್ಲೂ ನಾವು ಬಹಳಷ್ಟು ಇದನ್ನ ನೋಡಿ ಬಹಳ ನಮ್ಗೆ ಇದನ್ನಾಯಿತು, ವಿಚಿತ್ರ ಆಯಿತು. ಎಲ್ಲ ಕಡೆ ಹುಬ್ಬಳ್ಳಿ ಧಾರವಾಡದಾಗ ನಾವು ಅನೇಕ ರೋಗ ರುಜಿನಗಳಿಂದ ಆರೋಗ್ಯ ಇಲಾಖೆದವ್ರನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಮಹಾನಗರ ಪಾಲಿಕೆ ಒಡೆತನದ ಇದ್ದಂಥ ಗಾರ್ಬೇಜ್ ಯಾರ್ಡ್ಗೆ ನಾವು ಈಗ ಹೋಗುವಂಥ ಇದರಿಂದ ಇಲ್ಲೆಲ್ಲ ಸುತ್ತಮುತ್ತಲಿನ ಜನಗಳಿಗೆ ತೊಂದರೆ ಆಗುವಂಥದ್ದು, ಹೊಸ ರೋಗಗಳು ಹರಡುವಂಥದ್ದು, ಮತ್ತು ಇದೇನು ಬರ್ತಾ ಇದೆ ಇದು ನೋಡಿದರೆ ನೀರಲ್ಲ, ಇದು ಭಯಾನಕ ವಿಷಕಾರಿ ನೀರಿದೆ. ಇದರಿಂದ ತೊಂದರೆ ಆಗುವಂಥದ್ದಾಗ್ತೈತಿ. ಇದನ್ನು ಕೂಡಲೇ ನಾವು ಆಯುಕ್ತರ ಗಮನಕ್ಕೆ ತೊಗೊಂಡು ಬಂದು ಕೂಡಲೇ ಇದಕ್ಕೆ ನಮ್ಗೆ ಒಂದು UGD ಡ್ರೈನ್ ಮಾಡ್ತಾರ ಮಾಡಿ ನಮ್ಗೆ ಇಲ್ಲಿಂದ ಔಟ್ಲೆಟ್ ಹೋಗೋ ಥರ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಬೇಡಿಕೆ ಇಟ್ಟು ಕೂಡಲೇ ಮಾಡ್ಕೊಡ್ಬೇಕಂತ ಹೇಳ್ತೀವಿ. ಇಲ್ಲಾಂದ್ರೆ ಇದರ ವಿರುದ್ಧವಾಗಿ ನಾವು ಅವ್ರಿಗೆ ಮನವಿ ಕೊಡ್ತೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್.
ಇದು ಈಗಾಗಲೇ ಅಂತ ಮಳೆ ನೀರು ಬರುತ್ತೆ, ಇದು ಮಳೆ ನೀರೆಲ್ಲ ವಿಷದ ನೀರು. ಈ ಸಂಪುಟಗೆ ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಸಂಪುಟಗೆ ಈಗಾಗಲೇ ಅಂತಾರೆ ಒಂದು ಕಡೆ ಡೆಂಗ್ಯೂ ಈಗಾಗಲೇ ಮಹಾಮಾರಿ ಸಾಕಷ್ಟು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ವಿಷದ ನೀರು ರಸ್ತೆ ಹರಿದು ಮತ್ತಷ್ಟು ಜೀವಗಳನ್ನು ಬಲಿ ತೆಗೆಯುವಂತಹ ಮುನ್ಸೂಚನೆ ಈಗಾಗಂತಂದ್ರೆ ಕಾಡ್ತಾ ಇದೆ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಈಗಾಗಲೇ ನೀರು ಹರಿದೇನು ಬರ್ತದೆ, ಈ ಒಂದು ನೀರು ಹರಿದು ಬರಲಿಕ್ಕೆ ತಾರ್ಕಿಕ ಅಂತ್ಯವನ್ನು ಕಲಿಸಬೇಕು ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲ್ಲರಕೊಪ್ಪ, TV5 ಹುಬ್ಬಳ್ಳಿ.